ನಮಸ್ಕಾರ ಸ್ನೇಹಿತರೆ. ಇವತ್ತು ಪ್ರಿನ್ಸ್ ಇಂಡಸ್ಟ್ರಿಗೆ ಬಂದಿದ್ದೀವಿ ನಾವು, ಪ್ರಿನ್ಸ್ ಎಂಟರ್ಪ್ರೈಸಸ್ಗೆ. ಸ್ನೇಹಿತರೆ, ಯಾಕಂದರೆ ಎಲ್ಲರೂ ತುಂಬ ಜನ ನಂಗೆ ಕಮೆಂಟ್ ಮಾಡ್ತಾಯಿದ್ರು, ಸರ್ ಯಾಕಂದರೆ ಪ್ರಿನ್ಸ್ ಎಂಟರ್ಪ್ರೈಸ್ದಲ್ಲಿ ತುಂಬ ಥರದ್ದು ಅಪ್ಡೇಟ್ ಆಗಿದೆ, ತುಂಬ ಮಷೀನ್ಸ್ ಬಂದಾವೆ, ಅದರೆಲ್ಲ ವಿಡಿಯೋ ಮಾಡಿರಿ ಸರ್ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ವಿ. ಅದಕ್ಕೆ ಇವತ್ತು ಬಂದಿದ್ದೀವಿ, ಪ್ರಿನ್ಸ್ ಕಂಪ್ನಿಗೆ ಹೊಂಟಿದ್ದೀವಿ. ಇವತ್ತು ನೋಡಿ ಸರ್ ಸ್ನೇಹಿತರೆ, ಯಾವ್ಯಾವ ಅದಾವೆ ಮಷೀನ್, ಏನೇನು ಅದಾವೆ, ಅದು ಯಾವ ಥರ ಅಪ್ಡೇಟ್ ಬಂದಾವೆ, ಏನದಾವೆ ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೇನೆ. ಬಟ್ ಸಂಜೆ ಸರ್ ಇತ್ತಂದರೆ ಟೋಟಲಾಗಿ ಎಕ್ಸ್ಪ್ಲೇನ್ ಆಗುತ್ತೆ. ಬಟ್ ಅವ್ರು ಇಲ್ಲ ಅಂತ ಹೇಳಿದರೆ ನಾನೇ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಮಷಿನ್ ಅದಾವೆ, ಏನೇನು ಅದಾವೆ ಅದೆಲ್ಲ ನೋಡೋಣ. ಯಾಕಂದರೆ ಈಗ ಪ್ರಿನ್ಸ್ ಬಂದಿದ್ದೀವಿ, ಇಲ್ಲೆಲ್ಲ ನೋಡ್ಕೋಬೋದು ನಾವು. ಯಾಕಂದ್ರೆ ಸುಮಾರು ತುಂಬ ಥರದ್ದು ನಾವು ವಿಡಿಯೋದೆಲ್ಲ ಮಾಡಿದ್ದೇನೆ. ಬಟ್ ನನ್ನ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಬಟ್ ಇವಾಗ ಬಂದಿದ್ದೀವಿ ಪ್ರಿನ್ಸ್ ಎಂಟರ್ಪ್ರೈಸಸ್ಗೆ ಸ್ನೇಹಿತರೆ. ಇಲ್ಲೆಲ್ಲ ಬೋರ್ಡ್ ನೀವು ನೋಡ್ಕೋಬೋದು. ಯಾಕಂದರೆ ಕಂಪ್ನೀಲಿ ಯಾವ್ಯಾವ ತುಂಬ ಥರದ್ದು ಮಷಿನ್ಸ್ ಎಲ್ಲ ಅಪ್ಡೇಟ್ ಆಗ್ಯಾವೆ, ತುಂಬ ಮಷಿನ್ಸ್ ಬಂದಾವೆ, ಒಳ್ಳೆ ಮಷಿನ್ ಇದೆ, ರೀಸನೇಬಲ್ ಪ್ರೈಸ್ದು ಎಲ್ಲ ಮಷಿನ್ನ ಪೇಪರ್ ಪ್ಲೇಟಿಂದ ಆಯಿತು, ಉಳ್ಕಿದೆಲ್ಲ ಮಷಿನ್ಸ್ ಅದಾವ ಅಂತ ಹೇಳಿದರೆ. ಇವತ್ತು ಸಂಡೇ ಇದೆ, ಬಟ್ ಸಂಡೇ ಸರ್ ಅದಾರೇನಿಲ್ಲ ಗೊತ್ತಿಲ್ಲ, ನೋಡೋಣ. ಯಾಕಂದರೆ ಸ್ನೇಹಿತರೆ ಸರ್ ಅಂದರೆ ಇಲ್ಲೇ ಕುಂತಿದ್ದಾರೆ. ಬಟ್ ಯಾವ್ಯಾವ ಮಷಿನ್ ಅದಾವೆ, ಏನೇನು ಅದಾವೆ, ಯಾಕಂದ್ರೆ ಇವಾಗ ಸಂಡೇ ಇದೆಲ್ಲ ಎಲ್ಲರೂ ಸೂಟಿ ಮಾಡಿರ್ತಾರೆ. ಅದರ ಸಲುವಾಗಿ ಸಂಜೆ ಸರ್ ಅದಾರೆ. ಈ ಥರ ಎಲ್ಲ ಮಷಿನ್ನ ವಿಡಿಯೋ ಮಾಡಿದೆ ಆಲ್ರೆಡಿ. ಇವತ್ತು ನಿಮಗೆ ಮಷಿನ್ ಒಳಗೆ ಯಾವ್ಯಾವ ಹೊಸದೆಲ್ಲ ಮಾಡಲ್ಸ್ ಬಂದಾವೆ ಅದೆಲ್ಲ ನಿಮಗೆ ತೋರಿಸ್ಕೊಡ್ತೇನೆ. ಅದೇ ಥರ ಸರ್ಗೇನೋ ಬೆಟ್ಟಾಗಿ ಎಲ್ಲ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಅದು ಯಾವ ಮಷಿನ್ ಏನೇನು ಅಪ್ಡೇಟ್ ಆಗಿದೆ, ಏನೇನಾಗಿದೆ. ಇಲ್ಲೇ ನಿಮಗೆ ಅಗರಬತ್ತಿ ಮಷಿನ್ಸ್ ಅದಾವೆ, ಅದೇ ಥರ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ಇದು ನಿಮಗೆ ಪಾಸ್ತಾ ಮತ್ತು ನೂಡಲ್ಸ್ ಎಲ್ಲ ತಯಾರು ಮಾಡ್ತಾರಲ್ಲ ಅದರ ಮಿಷಿನ್ ಇದು. ಪೇಪರ್ ಪ್ಲೇಟ್ದಲ್ಲಿ ಮಷಿನ್ ತುಂಬ ಥರ ಅದು ಅಪ್ಡೇಟ್ ಆಗಿದೆ, ಇಲ್ಲೆಲ್ಲ ನೋಡ್ಕೋಬೋದು ಸ್ನೇಹಿತರೆ. ಇಷ್ಟೆಲ್ಲ ಮಷಿನ್ಸ್ ಅಪ್ಡೇಟ್ ಅದಾವೆ. ಅವು ಯಾವ್ಯಾವ ಪ್ರೈಸ್ ಇದೆ, ಏನೇನಿದೆ, ಏನೇನು ಪ್ರೈಸ್ ಜೊತೆನೂ ಯಾವ್ಯಾವ ಸೆಟ್ಟಿಂಗ್ಸ್ ಅದಾವೆ ಮಷಿನ್ದಲ್ಲಿ, ಯಾವ್ಯಾವ ಅಪ್ಡೇಟ್ ಆಗಿದೆ, ಏನೇನಾಗಿದೆ. ಯಾಕಂದರೆ ತುಂಬ ಥರದ್ದು ಮಷಿನ್ಸ್ ಇದೆ, ಇಲ್ಲಿ ಎಲ್ಲ ನೋಡ್ಕೋಬೋದು. ಇಲ್ಲೇನು ನಿಮಗೆ ಮಷಿನ್ಸ್ ಅದಾವೆ ಸ್ನೇಹಿತರೆ, ಇಲ್ಲೇನು ನೀವು ನೋಡ್ಕೋಬೋದು ಈ ಥರ. ಯಾಕಂದರೆ ತುಂಬ ಥರದ್ದು ಇದು 4 ಡೈದಿದೆ. ಅದೇ ಥರ ಇಲ್ಲಿ ನಿಮಗೆ 2 ಡೈ ಇದೆ, ಸಣ್ಣ ಡೈ ಹಾಕ್ಬೋದು, ದೊಡ್ಡ ಡೈ ಹಾಕ್ಬೋದು, ದೊಡ್ಡ ಡೈ ನೀವು ಎಲ್ಲ ಥರದ್ದು ಡೈನ ಯೂಸ್ ಮಾಡ್ಕೋಬೋದು. ಅದರ ಜೊತೆನೂ ಇಲ್ಲಿ ಇನ್ನೊಂದು ಮಷಿನ್ ಬಂದಿದೆ, ಅದು ಪಾಪಡಿ ಎಲ್ಲ ಮಾಡೋದು, ಪಾಪಡಿ ಮಷಿನ್ಸ್. ಇದರಲ್ಲಿ ಇದು ಸ್ನೇಹಿತರೆ ಏನಿದೆಲ್ಲ ಮಷಿನ್, ನೀವು ಇದರಲ್ಲಿ ಪಾಪಡಿ ಮಾಡ್ಬೋದು. ಅದೇ ಥರ ಇದರಲ್ಲಿ ಕುರ್ಕುರಿ ಎಲ್ಲ ಮಾಡ್ಬೋದು. ಕರ್ಪೂರ ಮಷಿನ್ದು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ, ನೀವೆಲ್ಲರೂ ನೋಡಿರಬೇಕು. ಈಗ ಸರ್ಗೆ ಬೆಟ್ಟಾಗಿ ಸರ್ ಏನು ಮಾಡ್ತಾಯಿದ್ದಾರೆ ಅದನ್ನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಫಸ್ಟ್ ಮೈಕ್ನ ನೀವು ಹಾಕೋರಿ. ಸರ್ ಏನು ಮಾಡ್ತಾಯಿದ್ದೀರಿ, ಏನು ಹೆಂಗಿದ್ದೀರಾ? ನೀವು ಯಾವ ಥರ ಬಿಸ್ನೆಸ್ ಮಾಡಬೇಕು ಅಂತ ಸರ್ಚ್ ಮಾಡ್ತಿದ್ದೀನಿ. ಯಾವ ಥರ ಮಾಡ್ಬೋದು, ಯಾವ ಥರ ಎಲ್ಲ ಕಸ್ಟಮರ್ಗೆ ಯಾವ ಥರ ಪ್ರಾಫಿಟ್ ಆಗುವಂತ. ಇವಾಗ ಪೇಪರ್ ಪ್ಲೇಟ್ ಅಲ್ಲಿ ಕೂಡ ಸಾಕಷ್ಟು ಪ್ರಾಫಿಟ್ ಆಗುತ್ತೆ. ಇವಾಗ ಸುಮಾರು ಎಷ್ಟು ಮಷಿನ್ಸ್ ಅನ್ನು ನೋಡ್ತಿದ್ದೀನಿ, ಲಾಭ ಎಷ್ಟಾಗುತ್ತೆ ಅಂತ. ಆದ್ರೆ ಮಷಿನ್ ಯಾವ ಥರ ಲಾಭ ಸಿಗುದು ಪೇಪರ್ ಪ್ಲೇಟ್ ಆಗ ಅಂತ ನನಗೆ ಇದರಲ್ಲಿ ಗೊತ್ತಾಗಿದೆ. ಇನ್ನೂ ಕಸ್ಟಮರ್ ಕೇಳುವಂತ ಯಾವ ಮಷಿನ್ ಕೇಳ್ತಾರೆ. ಸೊ ಹಲವಾರು ಮಷಿನ್ ಮಾಡ್ಬೇಕು, ಅದನ್ನ ರೆಡಿ ಮಾಡಿ ಕೊಡ್ಬೇಕಲ್ವಾ. ಸೊ ಅದನ್ನ ಸರ್ಚ್ ಮಾಡ್ತಿದ್ದೀನಿ, ಯಾವ ಥರ ನಾವು ರೆಡಿ ಮಾಡ್ಬೋದು, ಯಾವ ಥರ ಇದ್ರೆ ಲ್ಯಾಪ್ಟಾಪ್ ಅಲ್ಲಿ ಸರಿ. ಆರಾಮಿದ್ರಾ ಸ್ನೇಹಿತರೆ? ಈಗ ಸರ್ ಕೆಲಸ ಮಾಡ್ತಾ ಇದ್ದಾರೆ, ನೋಡೋಣ ಏನು ಮಾಡ್ತಾ ಇದ್ದಾರೆ ಏನಿಲ್ಲ. ಸರ್ಗೆ ಬೆಟ್ಟಾಗಿ ಎಲ್ಲ ಇನ್ಫಾರ್ಮೇಷನ್ನ ತಗೊಳ್ಳೋಣ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ಕಾರ, ಆರಾಮ ಸರ್? ಫಸ್ಟ್ ಮೈಕ್ನ ಹಾಕೋರಿ, ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಬರುತ್ತೆ. ಓಕೆ ಸರ್, ಹೇಗಿದ್ದೀರಾ? ಸರ್ ಆರಾಮ್ ನೋಡಿ ಸರ್, ಎಲ್ಲ ಆರಾಮಿದ್ರಾ? ನಾವು ಆರಾಮಿದ್ದೀವಿ ಸರ್. ಬಹಳ ದಿನ ಬಿಟ್ಟು ಬಂದ್ರಲ್ಲ ಸರ್ ನೀವು? ಹೌದು ಸರ್, ಇಲ್ಲೇ ಒಂದು ಶೂಟ್ ಇತ್ತು, ಒಂದು ವಿಡಿಯೋ ಮಾಡ್ತಾ ಇದ್ದೆ. ಹಂಗ ಫ್ಯಾಕ್ಟ್ರಿಗೆ ಬರಬೇಕು, ಸ್ನೇಹಿತರು ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರು, ಏನೇನು ಅಪ್ಡೇಟ್ ಆಗಿದೆ ಅದಾಗಿದೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ವಿಡಿಯೋ ಮಾಡ್ರಿ ಪ್ರಿನ್ಸ್ ಅವ್ರದ್ದು ತುಂಬಾ ದಿವಸ ಆಯ್ತು ವಿಡಿಯೋ ಮಾಡಿಲ್ಲ ಅಂತ ಹೇಳಿ. ಬಟ್ ಅದೇ ಇಲ್ಲೇ ಬಂದಿದೆ, ನೋಡ್ಬೇಕಂತ ಹೇಳಿ ಬಂದಿದ್ದೆ. ಲಾಸ್ಟ್ ಟೈಮ್ ಬಂದಿದ್ರಿ ಸರ್ ನೀವು? ಲಾಸ್ಟ್ ಟೈಮ್ ನೀವು ಬಂದಿದೆ ಅಂತ ನಿಮ್ಮ ಮೇಡಮ್ ಅವ್ರು ಹೇಳಿದ್ರು. ಫುಲ್ ಬಿಸಿ ಸರ್. ಇವತ್ತು ಯಾವ ಮಷಿನ್ ಬಂದಿದೆ, ಏನೇನಿದೆ, ಬಟ್ ಏನ್ ಮಾಡ್ತಾ ಇದ್ದೀರಾ? ಇವಾಗ ನಾನು ಅದೇ ಯೋಚನೆ ಇದು ಮಾಡೋ ಇನ್ಸರ್ಟ್ ಮಾಡಲ್ಸ್ ಯಾವ ತರ ಮಾಡ್ಬೋದು ಅಂತ. ಮಾಡಲ್ಸ್ ಎಲ್ಲ ಈಗ ಹೊಸ ಮಾಡಲ್ಸ್, ಹೊಸ ಮಷಿನ್ಸ್, ಹೊಸ ಬಿಸ್ನೆಸ್, ಸೊ ಯಾವ ತರ ಮಾಡ್ಬೇಕು ಅಂತ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಅಂದ್ರೆ ಯಾವ ಹೊಸ ಮಷಿನ್ ನ ತಗೊಂಡ್ಬರ್ಬೇಕಂತ ಹೇಳಿ? ಅಲ್ಲ ನಾವೇ ರೆಡಿ ಮಾಡ್ತೇವಲ್ವಾ. ಸೊ ಯಾವ ತರ ಮಾಡಲ್ಸ್ ಹೊಸ ಮಾಡೋಣ ಅಂತ. ಸೊ ಇವಾಗ ನಾ ಇದ್ರಲ್ಲಿ ನಾ ಎಲ್ಲ ಏನ್ ಮಾಡ್ತಿದ್ದೀನಲ್ಲ ಮಾಡಲ್ಸ್. ಸೊ ಇವಾಗ ಉಕ್ಕ ನೂಡಲ್ಸ್ ಎಲ್ಲ ಮಾಡಿದ್ದೆ ನಾನೇ ಹೊಸಗಿ. ಸೊ ಅದು ಯಾವ ತರ ಆಗಿದೆ ಅಂದ್ರೆ ಅದು ಬಿಸ್ನೆಸ್ 3 ತಿಂಗಳು ನಡೆಯುವಂತ. ಸೊ ಇವಾಗ ಯಾವ ತರ ಮಾಡಿದ್ರೆ ಮಷಿನ್ ನಮ್ ಪೇಪರ್ ಪ್ಲೇಟಿನ ಇದೆ ಇಲ್ಲ,
12 ತಿಂಗಳು ನಡೆಯುವಂತ ವಸ್ತು ಅದು ಆಗಿದೆ. ಅದ್ರ ಮೇಲೆ ನನ್ನ ಆಶ್ಚರ್ಯ. ಎಷ್ಟು ಮಷಿನ್ ನಾನು ಇವಾಗ ರೆಡಿ ಮಾಡಿದೀನಿ? 3, 3 6, 6 8. 8 ಅಂದ್ರೆ ಇಲ್ಲ ಜಾಬಾಬ ಅಂದ್ರು ಕೂಡ ಒಂದು ಸುಮಾರು ಒಂದು 6 ತಿಂಗಳ 7 ತಿಂಗಳ ಲಾಸ್ಟ್ ಎಂಡ್ ಇದು. ಆದ್ರೆ ಪೇಪರ್ ಪ್ಲೇಟ್ ಹೆಂಗಿದೆ ಅಂದ್ರೆ 12 ತಿಂಗಳೇ ಮಳೆ ಬರ್ಲಿ ದುನಿಯಾನೇ ಅಲ್ಪಾಡಾಗ್ಲಿ ಬಿಸ್ನೆಸ್ ಸಕ್ಕತ್ತಿದೆ. ರನ್ನಿಂಗ್ ಮೂವರ್ ಚಲೋ ಇದೆ ಅದ್ರದ್ದು. ಸರ್ ಬಟ್ ಈಗ ಅದೇ ಯಾವ ಮಷಿನ್ ಎಲ್ಲ ನೋಡಿದೆ, ತುಂಬಾ ಅಪ್ಡೇಟ್ ಆಗಿದೆ. ನಮ್ಮ ವ್ಯೂವರ್ಸ್ಗೆ ತೋರಿಸ್ತೀನಿ ಸರ್, ತೋರಿಸ್ತೀನಿ ಖಂಡಿತ ನಿಮ್ಗೆ ತೋರಿಸ್ಬೇಕಂತ ಇದೆ. ಸೊ ಇವಾಗ ನೋಡಿ ಇದೇ ಮಷಿನ್. ಇವಾಗ ಇದು ಪೇಪರ್ ಪ್ಲೇಟ್ ನಿಮ್ಗೆ ಹೇಳಿದಲ್ಲ ಫೈನ್ 1 ಅಂತ. ಸೊ ಆತರ ಎಲ್ಲ ಮಾಡಿದೀವಿ. ಆಮೇಲೆ ಇದು ಒಂದೇ ಸಿಂಗಲ್ ಡಬಲ್. ಆಮೇಲೆ ತೋರಿಸ್ಕೊಡಿ ಸರ್. ಸರ್ ಇವಾಗ ಇದು ನೋಡಿ ಡಬಲ್ ಪೇಪರ್ ಪ್ಲೇಟ್ ಅಂತ, ಒಂದೇ ಚಾನಲ್ ಡಬಲ್. ಓಕೆನಾ? ಇನ್ನೊಂದು ನೀವೆಲ್ಲ ಯಾವ ಕೇಳಿದ್ರ ಇಂಗ್ಲಿಷ್ ಅಲ್ಲಿ ಅಂತಾರೆ ಸ್ಟಾಕ್, ಕನ್ನಡದಲ್ಲಿ ಅಂತಾರೆ ರಾಶಿ. ಆ ರಾಶಿ ಕೂಡ ಇಲ್ಲಿ ತೋರಿಸುತ್ತೆ ನಿಮ್ಗೆ. ಇದು ಚಿಕ್ಕ ರಾಶಿ. ರಾಶಿಯಲ್ಲಿ 4ನೇ ಭಾಗ ರಾಶಿ. ಇದು 4ನೇ ಭಾಗ ರಾಶಿಯಲ್ಲಿ ಇನ್ನೊಂದು ನಿಮಗೆ ₹1 ರಾಶಿ ಇಲ್ಲಿ ತೋರಿಸ್ತೀನಿ ಬನ್ನಿ. ಸೊ ರಾಶಿ, ಈ ಡೈಗಳು ರಾಶಿ, ಇವು ಕಾಯಿಲ್ಗಳು ರಾಶಿ. ಆಮೇಲೆ ಇನ್ನೊಂದು ರಾಶಿ ಅಂತಾರಲ್ಲ ₹1 ರಾಶಿ. ಸೊ 4ನೇ ಭಾಗ ನಿಮ್ಗೆ ಇವಾಗ ತೋರಿಸಿದೀನಿ. 4ನೇ ಭಾಗ ಸಪರೇಟ್ ಆಯ್ತು. ಇದು ಹೌದು ₹1 ರಾಶಿ. ಸೊ ನಿಮ್ ಕ್ಯಾಮ್ರಾ ಮ್ಯಾಗ್ ಮಾಡಿ ತೋರಿಸಿ ಕಸ್ಟಮರ್ಗೆ ಸೊ ಯಾವ ತರ ರಾಶಿ ಇದೆ ಅಂತ. ಈ ರಾಶಿ ರೆಡಿ ಆಗುದು ಇಲ್ಲಿ. ಈ ರಾಶಿ ರೆಡಿ ಆಗುದು ಇಲ್ಲಿ. ಈ ಪೂರ ರಾಶಿನೇ ಇದು. ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಮ್ದು, ನಾವೇ ಸ್ವಂತ ರೆಡಿ ಮಾಡುವಂತ ಇದು. ಹೌದು ಸರ್. ಇದು ರಾಶಿ, ಸಿಲಿಂಡರ್ ರಾಶಿ, ಮೋಟರ್ ರಾಶಿ, ಪವರ್ ಪ್ಯಾಕ್ ರಾಶಿ. ಏನ್ ರಾಶಿ ಬೇಕು ಹೇಳಿ, ಆ ರಾಶಿ ನಾವು ಕೊಡ್ತೀವಿ. ಎಲ್ಲ ಮೋಟರ್ ಸರ್, ವಿ-ಗಾರ್ಡ್ ಮೋಟರ್, ಕಂಪ್ನಿ ಮೋಟರ್ ಸರ್. ಕಂಪ್ನಿ ಸಾದಾ ಇಲ್ಲ, ಇಂಡಿಯನ್, ಮೇಡ್ ಇನ್ ಇಂಡಿಯನ್ ಕಂಪನಿ ನಮ್ದು. ಏನಿದ್ರು ಚೀನಾಗಿನ ಯೂಸೇ ಇಲ್ಲ, ಮಾತೇ ಇಲ್ಲ. ಚೀನನ್ ಮಾತೇ ಇಲ್ಲ, ಏನಿದ್ರು ಮೇಡ್ ಇನ್ ಇಂಡಿಯಾ. ಸೊ ಅವೆಲ್ಲ ಯೂಸ್ ಮಾಡು. ನಮ್ದು ಕ್ಯಾಬ್ನ ಕೂಡ ಹಂಗಿದೆ ಅಂದ್ರೆ ಈಗ ಮಾರ್ಕೆಟ್ ನಾಗೆ ಕಾಂಪಿಟೇಟ್ ಮಾಡಕ್ಕೆ ಈಗ ಯಾತ್ರ ಅಂತಾರೆ ಅಂದ್ರೆ ನಾನು ಈ ರೇಟಿ ಕಮ್ಮಿ ಕೊಡ್ತೀನಿ. ಅರೆ ಕೇಬಳ ಕಮ್ಮಿ ಸಣ್ಣ ಹಾಕಬೇಡಪ್ಪ ಅಣ್ಣ, ಕೇಬಳ ದೊಡ್ಡ ಹಾಕ, ದಪ್ಪ ಹಾಕ. ಕಸ್ಟಮರ್ 1 ಟೈಮ್ ತಗೊಂಡ್ರೆ 10 ವರ್ಷ ಯೂಸ್ ಆಗ್ಬೇಕು ಅಂತ ಮಷಿನ್ ಕೊಡ್. 1 ವರ್ಷದಾಗ ಬೆಂಡ್ ಆಗುವಂತ ಮಷಿನ್ ಕೊಡಕ್ ಹೋಗ್ಬೇಡ. ಏನ್ ಸೊ ಕೊಡುದ್ರ ಮಷಿನ್ ಮಾಡ್ತಿ ಅಂದ್ರು ಅದು ₹1 ಲಾಭ ತಿಂತಿದ್ರು ಕೂಡ ಮನುಷ್ಯಿಂದ ಲಾಭ ತಿನ್ನು. ಅದು ಬಿಟ್ಟು ನನ್ನ ಮೋಸ ಮಾಡಿ ಲಾಭ ತಿನ್ನುವಂತ ವಸ್ತುನೇ ಇಲ್ಲ. ನಮ್ ಪ್ರಿನ್ಸ್ ಎಂಟರ್ಪ್ರೈಸ್ ಬನ್ನಿ, ನೋಡಿ, ಕ್ವಾಲಿಟಿ ಚೆಕ್ ಮಾಡಿ. ಕ್ವಾಲಿಟಿ ಮ್ಯಾಗ್ ರೊಕ್ಕ. ಸಾದಾ ಬೇಕ್ ಸಾದಾ ಕೊಡ್ತೀನಿ. ಯಾವ ತರ ಕ್ವಾಲಿಟಿ ಇರ್ತೈತಿ ಆ ತರ ನಿಮ್ ಸಾದಾ ಬೇಕ್ ಸಾದಾ ಕೊಡ್ತೀನಿ, ಚಲೋ ಬೇಕ್ ಚಲೋ ಕೊಡ್ತೀನಿ. ಯಾವ ತರ ಕೇಳ್ತೀರಾ ಆ ತರ ಕೊಡ್ತೀನಿ. ಸೊ ಅದು ನಮ್ದು ಪ್ರಿನ್ಸ್ ಎಂಟರ್ಪ್ರೈಸ್. ಸೊ ನಿಮ್ಗೂ ಕೂಡ ನಾವು ಕರ್ದಿಲ್ಲ, ನೀವು ತಾನಾಗಿ ನೋಡ್ಕೊಂಡ್ ಬಂದಿರಾ. ಕಸ್ಟಮರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಯಾರೆ. ಸೊ ಪ್ರಿನ್ಸ್ ಎಂಟರ್ಪ್ರೈಸ್ ಕಡೆ ಸಂಜೆ ಅವ್ರ ಹತ್ರ ಇಷ್ಟ ಮಾಲ್ ಬಂದಿದಾವೆ, ಇಷ್ಟೊಂದು ಸ್ಟಾಕ್ ಇದಾವೆ. ಕಮೆಂಟ್ ಮಾಡಿದ್ದು ಲಾಸ್ಟ್ ಟೈಮ್ ನಿಮ್ಗೆ ಕಾಲ್ ಮಾಡಿದೇನಾ, ಬಟ್ ಅವಾಗ ಸ್ವಲ್ಪ ನೀವು ಬಿಸಿ ಇದ್ರೆ ಆಮೇಲೆ ಕಾಲ್ ಮಾಡಿದ್ರೆ ನಂಗೆ ಎಲ್ಲ ಮಾತಾಡಿದೆ. ಬಟ್ ಇವತ್ತು ಹಂಗ ಬಂದಿದೆ, ಇಲ್ಲಿ ಒಂದು ಶೂಟ್ ಇತ್ತು ನಮ್ದು. ಅದೆಲ್ಲ ಮುಗಿಸ್ಕೊಂಡ್ ಬರೋ ಮುಂದ್ ನೋಡಿದೆ, ಯಾಕಂದ್ರೆ ನಾನೇ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಹೇಳಿ. ನೀವು ಇಲ್ಲ ಅಂತ ಹೇಳಿದ್ರೆ ನಾನೇ ಎಲ್ಲ ತೋರಿಸ್ಬೇಕಂತ. ನೀವು ಇದ್ರೆ ಚಲೋ ಆಯ್ತು ಇವತ್ತು. ಹಂಗಂದ್ರೆ ನಾನು ಕೂಡ ಕಸ್ಟಮರ್ಗೆ ನಂದೇನಿತ್ತು, ನನ್ ಜೀವ ಏನಿದೆಯಲ್ಲ ಕಸ್ಟಮರ್ಗೆ ತಿಳಿಸ್ತೀನಿ ನಾನು. ಯಾಕಂದ್ರೆ ನಾ ಇರೋದೇ ಕಸ್ಟಮರ್ ಆಗಿ. ನಮ್ ತಾಯಂದ್ರ ಆಯ್ತು, ನಮ್ ಅಕ್ಕಂದ್ರ ಆಯ್ತು, ನಮ್ ತಂಗಿಯಂದ್ರ ಆಯ್ತು, ನಮ್ ಅಣ್ಣಂದ್ರ ಆಯ್ತು, ನಮ್ ಅಪ್ಪಂದ್ರ ಆಯ್ತು, ಇವ್ರಿಗೆಲ್ಲರಿಗೂ ಒಂದ್ ಮನೆ ಕುಂತ ಬೇಜಾರಾಗ್ತಾರಂತ ಅವ್ರಿಗೆ ಒಂತ ಮಷಿನ್ ರೆಡಿ ಮಾಡಿ ಕೊಡ್ತೀನಿ ನಾನು. ನನಗ್ ಲಾಭ ಜಾಸ್ತಿ ಬೇಡ, ಕಮ್ಮಿನೇ ಲಾಭ ಸಿಗ್ಲಿ, ನನಗ್ 8ನೇ ಸಿಗ್ಲಿಪ್ಪ. ಕಸ್ಟಮರ್ ಖುಷಿ ಇರ್ಬೇಕ, ನಮ್ ತಾಯಂದ್ರ ಖುಷಿ ಇರ್ಬೇಕ, ಅವ್ರ ₹4 ದುಡಿಬೇಕ, 3 ಹೊತ್ತಿನ ಊಟ ತಿನ್ಬೇಕು. ಇದು ನನ್ ಕೆಲ್ಸ. ಹೌದು, 3 ಹೊತ್ತಿನ ಊಟ ತಿಂದ್ರೆ ನನಗ್ ನನ್ ಹೊಟ್ಟಿ ತುಂಬತ್ತ. ನನ್ ಊಟ ಮಾಡ್ಲಿಕ್ಕಂದ್ರು ಅವ್ರು ತಿಂದ್ರು ಕೂಡ ನನ್ ಹೊಟ್ಟಿ ತುಂಬತ್. ನಾನ್ ಮೋಸ ಮಾಡುವಂತ ಕೆಲಸ ಮಾಡ್ರೆ ದೇವ್ರ ಹುಳನು ಮಾಡಂಗಿಲ್ಲ ನನಗೆ. ಏನಿದೆ ಅಂದ್ರೆ ಕಣ್ಣಾರೆ ಇವತ್ತು ನೋಡ್ತಾ ಇದಾರೆ, ಪ್ರತಿಯೊಂದು ಕಸ್ಟಮರ್ ಏನ್ ಮಾಡ್ತಾ ಅಂದ್ರೆ ಅವ್ರು ಇಲ್ಲ ನಾನು ಸಾಲ ಮಾಡಿ ತಂದಿದ್ದಾರೆ ಪಾಪು. ಸೊ ಈಗ ಸಾಲ ಮಾಡ್ತಾ ಅಂದ್ರೆ ನಾವು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನ್ಪಾ ಎಕ್ಸ್ಪ್ಲೈನ್ ಮಾಡ್ತೀನಿ? ಇಷ್ಟು ದುಡಿತೀವಿ, ಅಷ್ಟು ದುಡಿತೀವಿ, ತಿಂಗಳಕ್ಕ 30,000 ದುಡಿತೀವಿ. ಹೌದು, ನಾಲ್ಗೆಯಲ್ಲಿ
ಇದು ಮುಳ್ಳಿ ಇದು ಸಾರಿ ನಾಲ್ಗೆಯಲ್ಲಿ ಇದು ಇಲ್ಲಕ ತಾಳ್ಗೆ ಇಲ್ಲಿಕಂದ್ರೆ ಅದಕ್ಕೇನಾಗತ್ತಂದ್ರೆ ಹೆಂಗ್ ಬೇಕ್ ಮಾತಾಡ್ತೀವಿ. ಹೌದೌದು ಸರ್. ಹೌದಾ? ಎಲೆ ಬಿಲ್ಲ ಅಂತ ಹೇಳಿದ್ರೆ ಈಗ ಎಲೆ ಬಿಲ್ಲ ಅಂದ್ರೆ ಎಲೆ ಬಿತ್ತಂದ್ರ ಸ್ಟೇಟ್ ಮಾತಾಡ್ತೀವಿ. ಹೌದು. ನಮ್ ನಾಲಿಗಳು ಎಲೆ ಬೈತ್ರಿಪ್ಪ ಅಣ್ಣ. ಹೌದು. ನಮ್ ನಾಲಿಗಳು ಹೆಂಗ ಎಲೆ ಬೈತಂದ್ರ ನಾವ್ ಸತ್ಯ ಹೇಳ್ತೀವಿ. ಸ್ಟಾರ್ಟರ್ ಇದ್ದಾರ ಕಸ್ಟಮರ್ ಮ್ಯಾಕ್ಸಿಮಮ್ ಒಂದ್ ತಿಂಗಳಕ್ಕ 10,000 ದುಡಿತೀರಿ. ಆಮೇಲೆ ಹೆಂಗ್ ನೀವು ಇಂಪ್ರೂವ್ಮೆಂಟ್ ಮಾಡ್ತೀರಿ. ನೀವು ಇಂಪ್ರೂವ್ಮೆಂಟ್ ಮಾಡಿದ್ರೆ ಅಷ್ಟ ನೀನ್ ದುಡಿತೀರಿ ಜಾಸ್ತಿ. 1 ಲಕ್ಷ 1.5 ಲಕ್ಷ 50,000 70,000 ದುಡಿತೀರಿ. ಇಂಪ್ರೂವ್ಮೆಂಟ್ ಕೆಲಸ ಮಾಡಿದ್ರೆ ಅಷ್ಟ. ಕುಂತ್ ಮಷೀನ್ ಮನ್ಯಾಗ ಕುಂದ್ರಸ್ ಮಷೀನ್ ನಾ ಬಾಜು ಮಷೀನ್ ಬಾಜು ಕುಂದಿರ್ತೀನಿ ಅಂದ್ರೆ ದುಡಿಯಂಗಿಲ್ಲ. ಮಷೀನ್ ಅಂತ ತನಗೆ ದುಡಿದ್ ರೊಕ್ಕ ಕೊಡಂಗಿಲ್ಲ. ಮಷೀನ್ ನೀವು ಕೈ ಹಚ್ಚಿದ್ರ ಮಷೀನ್ ನಿಮಗ್ ಕೈ ಕೊಡುತ್ತ. ಹೌದು ಸರ್. ನಿಮ್ ಕೈ ಹಿಡಿದು ಹೋಗುತ್ತೆ ಮಷೀನ್ ನಮ್ದ. ಸೊ ಆತರ ಮಷೀನ್ ಇವೆಲ್ಲ ಸ್ಟಾಕ್ಗಳು, ಇವು ಖಾಲಿ ಡೆಮೋ. ಇನ್ನೊಂದ ಮಾರ್ಕೆಟ್ ನಾಗ ಇದನ್ನ ಭಾರಿ ನಡೆದೈತಿ. ನಾನು ವಿಚಿತ್ರ ವಿಡಿಯೋ ನೋಡಾಕೊಂತೀನಿ ಸರ್. ಯಾವ ತರ ವಿಡಿಯೋ ನೋಡ್ತೀನಿ ಅಂದ್ರೆ ಕಸ್ಟಮರ್ ಬಹಳ ಅಂತಾರೆ. ನಾನು ಆಲ್ಮೋಸ್ಟ್ ಈಗ 10x10 ಅಂಗಡಿ ಒಳಗ ಒಂದ್ 2 ಮಷೀನ್ 3 ಮಷೀನ್ ಇಟ್ಕೊಂಡು ನಾನೇ ಮ್ಯಾನುಫ್ಯಾಕ್ಚರ್ ಅಂತ ಅಂತಾರೆ. ನಾ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀನಿ, ನಾ ಅದು ಮಾಡಾಕ್ ಕುಂತೀನಿ, ನಾನು ಯೂನಿಟ್ ಐತಿ, ನಾ ರಾ ಮಟೀರಿಯಲ್ ಮಾಡಾಕೊಂತೀನಿ, ನಾ ರಾ ಮಟೀರಿಯಲ್ ಮ್ಯಾನುಫ್ಯಾಕ್ಚರ್ ಅಂತಾರ. ಸೊ ಇವೆಲ್ಲಾ ನಗು ಮಾತ. ಕಸ್ಟಮರ್ ಗೆ ಒಂದ್ ಏನಂತೀನಂದ್ರೆ ಯಾವ್ದೋ ಮ್ಯಾನುಫ್ಯಾಕ್ಚರ್ ಅನ್ಕೊಂಡ ಒಂದ್ 10x10 ಅಂಗಡಿ ಒಳಗ ನೀವು ಇದು ಮಾಡ್ಕೊಂತ ಏನಂದ್ರ ನೋಡ್ಕೊಂತ ಅಲ್ಲೇ ಬುಕ್ ಮಾಡ್ಕೊಳ್ಳಿ, ನಿಮ್ ಬುಕ್ ಮಾಡಿದ ನಂತರ ತೋರಿಸ್ತೀವಿ ಅಲ್ಲ ಅಂತಾರಲ್ಲ, ಅವೆಲ್ಲಾ ಒಳಗ್ ಹೋಗಿ ಬೆಳಕ್ ಹೋಗ್ಬೇಡಿ. 10x10 ನೋಡ್ಬಾರ್ದು, ಎಕರೆ ಗಟ್ಲೆ ನೋಡ್ಬೇಕು. ಅದು ಮ್ಯಾನುಫ್ಯಾಕ್ಚರ್ ಅಂತಾರೆ. ಎಕರೆ ಗಟ್ಲೆ ಇದ್ರೆ ಕೂಡ ಮ್ಯಾನುಫ್ಯಾಕ್ಚರ್ ಅಂತಾರೆ. ಅಂಗಡಿ ಆಗತ್ತೆ. ಸುಮಾರು ನಮ್ದು ಬಹಳಷ್ಟು ಬೆಂಗಳೂರಿನಲ್ಲಿ ನಮ್ದು ಶೋರೂಮ್ ಇದಾವೆ. ಸೊ ಬೆಂಗಳೂರಲ್ಲಿ ನಮ್ದು ಹೆಂಗಿದೆ ಅಂದ್ರೆ ನಿಮ್ಗ ನೋಡಿ ನಿಮ್ಗೆ ತೆಳಗಡೆ ಒಂದು ಇದು ಬರುತ್ತೆ. ಏನ್ ಬರ್ತಂದ್ರೆ ನಮ್ ನಂಬರ್ಸ್ ಬರ್ತಾವೆ. ಆ ನಂಬರ್ಸ್ ನೋಡಿ ಕಾಲ್ ಮಾಡಿ. ಆ ನಂಬರ್ಸ್ ಅಲ್ಲಿ ನಮ್ ಲೊಕೇಶನ್ ಬರ್ತಾವೆ. ಆ ಲೊಕೇಶನ್ ನಮ್ ಎಲ್ಲೆಲ್ಲಿ ಬ್ರಾಂಚ್ ಇದಾವೆ ಆಟೋಮೆಟಿಕ್ ನಿಮ್ಗೆ ಲಿಂಕ್ ಪ್ರಕಾರ ಬರ್ತಾವೆ. ಸೊ ಆತರ ನಾವು ಇಟ್ಟಿರ್ತೀವಿ. ಇವಾಗ ನೋಡಿ ಈ ಮಷಿನ್ ನಾವ್ ಇವಾಗ ನಾನು ಜಸ್ಟ್ ರೆಡಿ ಮಾಡಿದ್ದು. ಇದು ನಾನು ಇವಾಗ ಸುಮಾರು ಒಂದು 1.5 ತಿಂಗಳ ಹಿಂದೆ ನಾನು ಇದು ಮೋಡಿಫೈ ಮಾಡಿದ್ದು. ಇದು ಮೋಡಿಫೈ ಮಾಡಿದ್ದು. ಇದು ಏನ್ ಮೋಡಿಫೈ ಮಾಡಿದೆ ಅಂದ್ರೆ ಇದರಲ್ಲಿ ಡಾನಿ ಕುಕ್ಕ ನೂಡಲ್ಸ್ ಎಲ್ಲ ಶಾವೆ ಎಲ್ಲ ಆಗುವಂತ ಇದು ನಾನೇ ರೆಡಿ ಮಾಡಿದ್ವಿ. ಪ್ರಿನ್ಸ್ ಎಂಟರ್ಪ್ರೈಸ್ ರೆಡಿ ಮಾಡಿದ್ವಿ. ನಾವೇ ರೆಡಿ ಮಾಡಿದ್ವಿ, ಹೊರಗಿನ ತಂದಿದ್ವಲ್ಲ, ನಾನೇ ಸ್ವಂತ ರೆಡಿ ಮಾಡಿ ಇದು ಇಟ್ಟಿವಿ. ಇದು 10 ಪೀಸ್ ಇದಾವೆ, 10 ಪೀಸ್ ಆರ್ಡರ್ ಇದಾವೆ. ಆರ್ಡರ್ಸ್ ಇದಾವೆ ಅಂತ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಸೊ ಇನ್ನು ನಡೆದಾವೆ ಹಂಗೆ. ಆದ್ರೆ ಅದನ್ನಂತಾರೆ ಮ್ಯಾನುಫ್ಯಾಕ್ಚರರ್ಸ್ ಏನು. ಸೊ ಅದನ್ನ ಮ್ಯಾನುಫ್ಯಾಕ್ಚರರ್ಸ್ ಅಂತಾರೆ. ಸೊ ಈ ತರ ನಾವು ಮಷಿನ್ಸ್ ಇಟ್ಟಿದೀವಿ. ಈಗ ನಿಮ್ಗೆ ಸಿಂಗಲ್, ಡಬಲ್, ಮ್ಯಾನ್ಯುವಲ್, ಸೆಮಿ, ಆಟೋ ಎಲ್ಲಾ ಮಷಿನ್ಸ್ ಕೂಡ ನಿಮ್ಗೆ ಸಿಗ್ತಾವೆ. ಆಯ್ತಾ? ಸೊ ನೀವು ಕಸ್ಟಮರ್ ಯಾವ ತರ ನಮ್ ಕಡೆ ರಿಕ್ವೈರ್ಮೆಂಟ್ ಹೇಳ್ತಾರೆ, ಯಾವ ತರ ನಮ್ಗೆ ಕೇಳ್ತಾರೆ, ಆ ತರ ನಾವು ಮಷಿನ್ ಅನ್ನು ಅವ್ರಿಗೆ ರೆಡಿ ಮಾಡ್ಕೊಡ್ತೀವಿ. ಯಾವ ಮಷಿನ್ ಇಲ್ಲ ಅಂತಿಲ್ಲ, ಎಲ್ಲಾ ಮಷಿನ್ ಇದಾವೆ. ಅವ್ರ ಕಮ್ ಬಜೆಟ್ ಇಂದ ಕೇಳಲಿ, ಹೈ ಬಜೆಟ್ ಇಂದ ಕೇಳಲಿ. ಮಾರ್ಕೆಟ್ ನಾಗೆ ಅಂತಾರೆ ನಮ್ ಕಡೆ ನೀ ಫ್ರೀ ತಗೊಂಡ್ ಹೋಗಿ, ನಮ್ ಕಡೆ ಹಂಗೆ ತಗೊಂಡ್ ಹೋಗಿ, ನಮ್ ಕಡೆ 25,000 ಸಿಗತ್ತೆ. ಅರೆ ಅಣ್ಣ, ನಮ್ ಕಡೆ ಸಿಗ್ತಾವೆ, ನೀವ್ ಕೇಳಿ ಹೇಳ್ತೀವಿ ಯಾವ ತರ ಮಾಡ್ತಾರೆ ಅಂತ. ಖಾಲಿ ಅದನ್ನ ಇವಾಗ ನಾನು ನಿಮ್ಗೊಂದು ಡೆಮೋ ತೋರಿಸ್ತೀನಿ. ಇದು ನೋಡಿ, ಇದು ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇದು ಅಕ್ಕಂಡ ಅಸಂತೆ. ಹೌದಾ? ಫ್ರಾಡ್ ಎಲ್ಲಿ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಸೊ ಇದ್ರ ವಾಯ್ಸ್ ಕೇಳಿದಿರಾ ನೀವು? ಸೊ ಯಾತ್ರ ಇದು ಹೌದು. ಯಾಕಂದ್ರೆ ನಾವು ಇವೆಲ್ಲ ಪತ್ರ ಮಾಡಿ ಉಪಯೋಗ ಅಲ್ಲ. ಅವ್ರಿಗೆ ಒಂದ್ ವರ್ಷದಾಗ ನಡಿಲಿಪ್ಪ, ನನ್ ಹೆಸರು ಬೆಳಿಲಿಪ್ಪ ಅಂತಂದ್ರೆ ಹೆಸರು ಬೆಳ್ಸಾಕ್ ಹೋಗ್ಬೇಡ್ರಿ. ಕಸ್ಟಮರ್ ಮನಸ್ ಗೆದ್ರಿ. ಕಸ್ಟಮರ್ ಬಾಯಿಲೆ ಬೈಸ್ಕೊಳಕ್ ಹೋಗ್ಬೇಡ್ರಿ. ನೀವು ಮ್ಯಾನುಫ್ಯಾಕ್ಚರ್ ಮಾಡ್ರಿ ಅಥವಾ ಏನಾರ ಮಾಡ್ರಿ, ಚಲೋ ಮಷಿನ್ ಕೊಡ್ರಿ, ಚಲೋ ರೇಟ್ ಕೊಡ್ರಿ. ಕಸ್ಟಮರ್ ಚಲೋ ರೇಟ್ ಕೊಡ್ತಾರ, ಹೇಳ್ರಿ ಅವ್ರ ಕಸ್ಟಮರ್ಗೆ ನಾ ಚಲೋ ಕ್ವಾಲಿಟಿಗೆ ರೇಟ್ ಕೊಡೋ ಅಂತೀನಿ, ನಮ್ಮ ಚಲೋ ಕೊಟ್ರಿ ರೊಕ್ಕ ತಗೊಂತೀನಿ. ಇನ್ನು ಕಸ್ಟಮರ್ ಮೋಸ ಆಗದ್ ಬಿಡ್ರಿ. ಸಾಕ ಕಸ್ಟಮರ್ಗೂ ಕೂಡ ಹೇಳ್ತೀನಿ, ಮೋಸ ಆಗದ್ ಬಿಡ್ರಿ. ಯಾಕಂದ್ರ ನನ್ನ ಕಮ್ಮಿ ರೇಟಿಂಗ್ ತಗೊಂತೀನಿ ಅಂತ ಹೋಗಿ ಮೋಸ ಹಾಕ್ ಹೋಗ್ಬೇಡ್ರಿ ಕಸ್ಟಮರ್. ಯಾಕಂದ್ರ ತಗೊಂಡ್ ನಂತರ ನಿಮ್ ಫೋನ್ ಎತ್ತಂಗಿಲ್ಲ, ನಿಮ್ ಮಾರಿನೂ ನೋಡಂಗಿಲ್ಲ. ಮುಗೀತ್. ಯಾವ ಮಷೀನ್ ಅದಾವು? ಇದು ಯಾವ ಪ್ರೈಸ್ ನೋಡಿ ಸರ್, ನಮ್ ಕಡೆ 55,000 ಚಲೋ ಅದಾವ. ಸುಮಾರು 10 ವರ್ಷದಿಂದ ಇದೇ ನಡೆದಿತ್ತು ನಮ್ದು. 55,000
ಈಗಾದ್ರೂ 55,000. ನನ್ ಮಗ ಬಂದ್ರು ಕೂಡ 55,000ನೇ ಮಾರ್ಬೇಕು. ಹಾ ಅವಾಗಿಂದನೇ ಚಲೋ ಐತಿ. ಹಾ ಸರ್ 55,000 ಸ್ಟಾರ್ಟ್ ನಮ್ದು. ಓಕೆ ಓಕೆ ನಿಮ್ಗೆ ಅದಕ್ಕಿಂತ ಕಮ್ಮಿ ಬೇಕಾ? ಸಿಕ್ತ ಕೊಡ್ತೀನಿ ಹಾ ನೋಡಿ. ವಾರಂಟಿ ಇರಲ್ಲ. ನಿಮ್ಗೆ ವಾರಂಟಿ ಅಂತ ಕೊಡ್ತಾರ, ನೀವ್ ಯಾರನ್ನ ಗೊತ್ತಿರಂಗಿಲ್ಲ ಅವ್ರು. ಹೌದು ಹೌದು ಸರ್. ಎಕ್ಸ್ಪ್ಲೇನ್ ಮಾಡ್ತಾರ, ನಾನ್ ಹಿಂಗ್ ದುಡಿಬಹುದು ಹಂಗ್ ದುಡಿಬಹುದು. ಎಲ್ಲ ಸುಳ್ಳಣ, ಎಲ್ಲಾ ಬುಯ್ ಮಾತು. ಹಾ ಸರ್ ಏನಿದ್ರು ಕಟಾಂಕಟಿ ಇರ್ಬೇಕ, ಹಂಗ್ ಆಗ್ಬೇಕ. ತಿಂಗಳ ದುಡಿಬೇಕ, ದುಡಿತಾನ ಹಿಡಿತಾನ. ಹೌದು ಹೌದು ಕಸ್ಟಮರ್ಗೆ ಮೋಸ ಮಾಡಕ್ ಹೋಗ್ಬೇಡ್ರಿ. ಕಸ್ಟಮರ್ ಸಾಲ ತಂದಿರ್ತಾರ, ಹೌದು ಅವ್ರೇನ ಮನ್ಯಾಗೇನ್ ಗಿಡ ಹುಟ್ಟಿರಂಗಿಲ್ಲ. ರೊಕ್ಕದ ಗಿಡ 500 ಲೋಟ್ ದಿನ ಮುರ್ಕೊಂಡ ದಿನ ಗಪ್ಪಿ ಹಾಕಾಕ. ಸೊ ಯಾವ ತರ್ತಾವ ಅಂದ್ರೆ ಅವತಾ ಇರ್ತಾವೆ. ಸೊ ಇದು ನೋಡಿ ನಮ್ದು ಇದು ಮೆನುವಲ್. ಇದು ಸೆಮಿ ಆಟೋಮೆಟಿಕ್. ಇದು ಚಿಕ್ಕ ಮಾಡಲ್, ಇದಕ್ಕಿಂತ ಸ್ವಲ್ಪ ದೊಡ್ಡ ಮಾಡಲ್, ಅದಕ್ಕಿಂತ ಸ್ವಲ್ಪ ದೊಡ್ಡ ಮಾಡಲ್. ಆಮೇಲೆ ಬಂದ್ಬಿಟ್ಟು ಅದು ಬರುತ್ತೆ ಡಬಲ್. ಆಮೇಲೆ ಡಬಲ್ ಸಿಲಿಂಡರ್ಸ್ ಬರುತ್ತೆ. ಇದು ಡಬಲ್ ಡೈ ಅಂದ್ರೆ ಡಬಲ್ ಸಿಲಿಂಡರ್ ಬರುತ್ತೆ. ಅದು ಡಬಲ್ ಸಿಲಿಂಡರ್ ಬಂದ್ರೆ ಡಬಲ್ 4 ಡೈ ಬರ್ತಾವೆ. ಸೊ ಒಂದೇ ಮಷೀನ್ ಅಲ್ಲಿ. ಇದು ಇಲ್ಲಿ ನೋಡಿ ಡಬಲ್ ಸ್ಟ್ಯಾಂಡ್ ಅಂದ್ರೆ ಡಬಲ್ 4 ಇವು ಬರ್ತಾವೆ. ಆಮೇಲೆ ಬಂದು ಇದು ಕೂಡ ಸಾದಾ ಕ್ವಾಲಿಟಿ, ಇದು ಸಾದಾ ಕ್ವಾಲಿಟಿ. ಇದು ನಿಮ್ಗೆ ಹಿಂಗ್ ಬರ್ತಾವೆ. ಆಮೇಲೆ ಇದು ಕೂಡ ಆಗತ್ತೆ. ಇವೆಲ್ಲಾ ಮಷೀನ್ ಅಲ್ಲಿ ದೊಣ್ಣೆಯಿಂದ ಹಿಡಿದು 13 ಮಟ. ಇನ್ನೊಂದು ನಮ್ ಮಷೀನ್ ಅಲ್ಲಿ 5 ತರ ಐಟಮ್, ಡ್ರೈ ಫ್ರೂಟ್ಸ್ ಆಯ್ತು, ಮಸಾಲಾ ಆಯ್ತು, ಆಮೇಲೆ ಟೂತ್ ಪೇಸ್ಟ್ ಆಯ್ತು, ಆಮೇಲೆ ಕಾತಿ ಆಯ್ತು, ಆಮೇಲೆ ಪೇಪರ್ ಪ್ಲೇಟ್. ಈ 5 ಇದರಲ್ಲಿ ನಮ್ ಮಷೀನ್ ಅಲ್ಲಿ ಪ್ಯಾಕಿಂಗ್ ಕೂಡ ನೀವು ಮಾಡಬಹುದು. ಸೊ ಆ ತರ ಈ ಮಷೀನ್ ಇದಾವೆ. ಸೊ ಸುಮಾರಷ್ಟು ನಿಮ್ಮ ಕಸ್ಟಮರ್ ಮಷೀನ್ ತೋರಿಸಿದೀರಾ, ಯಾವ ತರ ಮಾಡಬಹುದು ಯಾವ ತರ ಇಲ್ಲ ಅಂತ ನೋಡಿ ಬನ್ನಿ. ನಮ್ಮ ತೆಳಗೆ ಬರುವಂತ ಒಂದು ನಂಬರ್ಗೆ ಕರೆ ಮಾಡಿ ಹೇಳ್ತೀವಿ. ನೀವು ಕಸ್ಟಮರ್ಗೆ ಒಂದ್ 4 ಕಡೆ ಅಡ್ಡಾಡಿ ನೋಡಿ. ನೀವು 4 ಕಡೆ ಹೋಗಿ ನಮ್ ಕಡೆ ಬನ್ನಿ. 4 ಕಡೆ ಬಿಲ್ ತಂದು ನಮ್ ಕಡೆ ತೋರಿಸಿ. ನಮ್ ರೇಟು ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರ್ತೀವಲ್ಲ, ತಿಂಗಳಿಗೆ ಎಷ್ಟು ಸಿಗ್ತೈತಿ, ತಿಂಗಳಿಗೆ ಎಷ್ಟು ಸಿಗಲ್ಲ, ಅವೆಲ್ಲ ನಿಮ್ಗೆ ಹೇಳ್ಕೊಡ್ತೀವಿ. ನಮ್ದು ಏನಾದ್ರು ಜಾಸ್ತಿ ಅನ್ಸದ್ರೆ ನಮ್ ಕಡೆ ತೊಗೊಳಕ್ ಹೋಗ್ಬೇಡಿ. ಅದೇ ನಮ್ ಕಡೆ ಕಮ್ಮಿ ಪ್ರಾಫಿಟ್ ಅನ್ಸಂದ್ರೆ ನಮ್ ಕಡೆ ತಗೊಳ್ಳಿ. ಯಾಕಂದ್ರೆ ಸತ್ಯ ಮಾತಾಡ್ಬೇಕು. ಸುಳ್ಳು ಮಾತಾಡಿ ಯಾವ್ದೋ ₹1 ದುಡ್ಡು ತಿನ್ನೋದು ಬೇಡ. ನಿಮ್ ಪ್ರಿನ್ಸ್ ಎಂಟರ್ಪ್ರೈಸ್ ರೂಲ್ಸ್ ಇರೋದು ಈ ತರಾನೇ. ಸೊ ಬನ್ನಿ, ನಿಮ್ಗೆ ಎಕ್ಸ್ಪ್ಲೇನ್ ಎಲ್ಲ ಫ್ರೀನಾಗಿರ್ತವೆ. ಫೋನ್ ಮಾಡಿ, ಫೋನ್ ಅಲ್ಲಿ ಲೊಕೇಶನ್ ತಗೊಂಡು ಎಲ್ಲ ನಿಮ್ಗೆ ಗಿವಾಯಿ ಮಷಿನ್ಸ್, ಕರಪ್ನ ಮಷಿನ್ಸ್, ಈ ತರ ಯಾರು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಈ ತರ ಯಾರು ಸ್ಟಾಕ್ ಇಡಲ್ಲ. ಹೌದು ಸರ್. ನೀವು ಕೂಡ ಹೋಗಿದ್ದೀರಾ ಸುಮಾರಷ್ಟು? ಹೌದೌದು ನೋಡಿದ್ರಾ ಈ ತರ ಸ್ಟಾಕ್? ಮಾಡಿದ್ದೇನೆ. ಇಲ್ಲ ಸರ್, ಈ ತರ ಸ್ಟಾಕ್ ನಾವು ಎಲ್ಲ ಮಷಿನ್ ಇನ್ನೂ ಮಟ ಎಲ್ಲೇ ಯಾವ ವಿಡಿಯೋ ಮಾಡಿ. ನೀವು ಎಷ್ಟು ವಿಡಿಯೋ ಮಾಡಿರಲ್ಲ, ಎಲ್ಲಿ ಹೋಗಿ ಅಷ್ಟ್ರದ್ದು ಏನ್ ಮಷಿನ್ ತಂದು ಇಟ್ರು ಕೂಡ ಅರ್ಧ ಭಾಗ ನಮ್ದು. ಅರ್ಧ ಭಾಗನೂ ಹೋಗಲ್ಲ, ಇಲ್ಲಿ ಒಳಗಿಟ್ಟಿದ್ದು. ಸೊ ಇದು ರೊಟ್ಟಿ ಮಾಡೋ ಮಷೀನು, ಪಾನಿಪುರಿ ಮಾಡೋ ಮಷೀನು, ಖಾರ ಕೊಟ್ಟು ಮಷೀನು, ಕರಪ್ನ ಮಾಡೋ ಮಷೀನು. ಆಮೇಲೆ ಇಲ್ಲಿ ನಾವು ಮದುವೆಯಲ್ಲಿ ಸಾರು ಉಪ್ಪಿಟ್ಟು ಮಾಡುವಂತ ಮಷೀನು. ಆಮೇಲೆ ಹಿಟ್ಗಾಳೋ ಮಷೀನು. ಆಮೇಲೆ ಹಾಲ್ ತೆಗಿಯೋ ಮಷೀನ್, ಇದು ಕಬ್ಬಿನ ಹಾಲು ತೆಗಿಯೋ ಮಷೀನು. ರೊಟ್ಟಿ ಮಾಡೋದು, ಕರಪ್ನ ಮಾಡೋದು, ಚಿಕ್ಕದ ದೊಡ್ಡದು, ಶವಾಯಿ ಮಾಡೋದು, ಆಮೇಲೆ ಹಿಟ್ಟು ಮಾಡೋದು, ಗಿರಣಿ ಫಿರಣಿ ಬಹಳಷ್ಟು ಇದಾವೆ ಸರ್. ನಿಮ್ಗೆ ಏನ್ ಕೇಳ್ತೀರಾ ಬೇಡ, ಬಹಳ ಇದಾವೆ. ಹೇಳಿ ನಮ್ ಬಾಯಿ ನುಗ್ತೈತಿ. ಹೌದು ಸರ್, ತುಂಬಾ ಜನ ಮಷಿನ್ಸ್ ಎಲ್ಲ ಬಂದಾವ ಈಗ. ಬಹಳ ಇದಾವ ಸರ್, ಬಹಳ ಇದಾವ. ಇನ್ನು ಕೂಡ ಮಾಡ್ತಾ ಇದ್ದೀನಿ ನಾನು. ಇನ್ನು ಬೇರೆ ಮಷಿನ್ ಹುಡ್ಕಾತೀನಿ. ಇನ್ನು ಬೇರೆ ನಾ ಯಾತ್ರ ಮಾಡ್ಬೇಕಂತ ಟ್ಯಾಲೆಂಟ್ ಹುಡ್ಕೊಂತೀನಿ. ಸೊ ಆತರ ಇದಾವೆ ನಮ್ಮ ಹತ್ರ. ನೋಡ್ಬೋದು. ಇವತ್ತು ಸಂಡೇ ಅಂತ ಯಾವ್ದು ಕಸ್ಟಮರ್ ಬಂದಿಲ್ಲ. ಮತ್ತೆ ಇನ್ನೊಂದು ನಿಮಗೆ ಇವಾಗ ಲಕ್ಕಿ ಅಂದ್ರೆ ಸಂಡೇ ಅಂತ ಯಾವ ಕಸ್ಟಮರ್ ಇಲ್ಲ ಅಂತ ನೀವು ಇವತ್ತು ನನ್ನ ಜೊತೆ ಮಾತಾಡೋದಿದೆ. ಅದೇ ಬಾಕಿ ದಿನ ಬಂದ್ರೆ ಮಾತಾಡಕ್ ಆಗಲ್ಲ. ಯಾಕಂದ್ರೆ ನೀವು ಬಂದಿದ್ರ ಲಾಸ್ಟ್ ಟೈಮ್ ಬಂದಿದ್ದು ಫುಲ್ ಕ್ರೌಡ್ ಇತ್ತು ಸರ್ ಅವಾಗ. ಯಾಕಂದ್ರ ಒಂದು 8-10 ದಿವಸ ಮುಂಚೆ ಬಂದಿದೆ ಸರ್. ಹೌದು ಫುಲ್ ಕ್ರೌಡ್ ಇತ್ತು. ಬಟ್ ಅವತ್ತ ಮಾತಾಡಕ್ ಆಗಿದ್ದಿಲ್ಲ. ಇವತ್ತು ನೀವು ಫ್ರೀ ಇದ್ದೀರಿ ಏನಿಲ್ಲ ಅದು ಗೊತ್ತಿದ್ದಿಲ್ಲ. ಹಂಗ ಡೈರೆಕ್ಟ್ ಆಗಿ ಬಂದಿದ್ದೀನಿ ಇವತ್ತ. ಬಟ್ ನಮ್ಮ ಎಲ್ಲರ ವ್ಯವಸ್ಥೆ ನೋಡಿದ್ದಾರೆ ಆಲ್ರೆಡಿ. ಅವ್ರಿಗೆ ಯಾವ್ದು ಇಷ್ಟ ಆಗತ್ತೆಲ್ಲ ಆ ಮಷಿನ್ ಬಂದು ಪರ್ಚೇಸ್ ಮಾಡ್ತಾರೆ. ಬಟ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀವಿ. ಅವ್ರಿಗೇನು ಹೆಚ್ಚು ಮಾಹಿತಿ ಬೇಕಂತ ಹೇಳಿದ್ರೆ ನಾವು ಕಮೆಂಟ್ ಮಾಡಿದ್ರೆ ಇನ್ನೊಂದ್ಸತ ಮತ್ತೊಂದ್ಸತ. ಇವಾಗ ಬ್ರಾಂಚಸ್ ಸ್ಟಾರ್ಟ್ ಆಗಿದೆ. ಇವಾಗ ರೀಸೆಂಟ್ ಬೆಂಗಳೂರಿನಾಗ ಚಲೋ ಆಗಿದೆ. ಬೆಂಗಳೂರು ಚಾಲೂ ಮಾಡಿದೀರಾ? ಹೌದು, ಚಲೋ ಮಾಡಿದೀವಿ. ಸೊ ಬೆಂಗಳೂರಿನಾಗ ಕೂಡ ನಮ್ ಚಲೋ ಇದಾವೆ. ಸೊ ಹುಬ್ಬಳ್ಳಿಯಲ್ಲಿ ಚಲೋ ಇದಾವೆ. ಇನ್ನು ಸುಮಾರಷ್ಟು ಮಾಡ್ತಾ ಇದೀವಿ. ರನ್ ಅಪ್ ಸ್ಟಾರ್ಟ್ ಇದೆ. ಆಗತ್ತೆ, ಕಸ್ಟಮರ್ಗೆ ಅನುಕೂಲ ಮಾಡ್ತೀವಿ. ಅವ್ರ ಬಹಳ ಜರ್ನಿ ಮಾಡೋಕ್ಕಿಂತ ಶಾರ್ಟ್ ಅಲ್ಲಿ ಜರ್ನಿ ಮಾಡಿಸ್ತೀವಿ. ಸೊ ಬಂದು ಅಲ್ಲಿ ಕೂಡ ಅವ್ರು ವಿಸಿಟ್ ಮಾಡ್ಬೋದು. ಓಕೆ 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 ಥ್ಯಾಂಕ್ ಯು ಸರ್. ಓಕೆ ಸರ್.